ಶರತ್ ಬಚ್ಚೇಗೌಡ ಬೆಂಬಲಿಗನ ಕ್ರಷರ್ ವಿರುದ್ಧ ಆಕ್ರೋಶಗಳು ಭುಗಿಲೆದ್ದಿದೆ. ಶರತ್ ಬಚ್ಚೇಗೌಡ ವಿರುದ್ಧ ಜನಾಕ್ರೋಶ ಶುರುವಾಗಿದೆ. ಕ್ರಷರ್ ವಿರುದ್ಧ ಆಕ್ರೋಶ ಸ್ಫೋಟ. ಹೊಸಕೋಟೆಯ ನರೇಂದ್ರ ಎಂಸಿ ಮಾಲೀಕತ್ವದ ಕೇಶವ ಕನ್ಸ್ಟ್ರಕ್ಷನ್ ಕ್ರಷರು ಗೋಮಾಳ ಜಮೀನಿನಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಕ್ರಷರ್ ಸ್ಥಾಪನೆ ಅನ್ನೋ ಆರೋಪ. ಅಕ್ರಮದ ವಿರುದ್ಧ ಜಾನುವಾರುಗಳೊಂದಿಗೆ ಅನಿರ್ದಿಷ್ಟಾವಧಿ ಧರಣಿ. ಕೋಲಾರದಲ್ಲಿ ತಿಪ್ಪೇನಹಳ್ಳಿ, ಮಾರ್ಜೇನಹಳ್ಳಿ, ಮಠಪುರ ಗ್ರಾಮಸ್ಥರ ಧರಣಿ. ವೇಮಗಲ್ ಹೋಬಳಿ ಸೀತಿ ಗ್ರಾಮದ ಸರ್ವೆ ನಂಬರ್ 19ರ ಸರ್ಕಾರಿ ಗೋಮಾಳ. ಸರ್ಕಾರಿ ಗೋಮಾಳ ಜಾಗ ಅಂದ್ರೇನು? ಪ್ರತಿ ಜಿಲ್ಲೆಗೂ ಆ ಭಾಗದ ಜಾನುವಾರುಗಳಿಗೆ ಮೇಯೋದಕ್ಕೆ ಸರ್ಕಾರಿ ಭೂಮಿಯನ್ನ ಬಿಟ್ಟುಕೊಡಲಾಗುತ್ತೆ. ಜಾನುವಾರುಗಳು ಬಂದು ಮೇಯೋದಕ್ಕೆ ಬಿಟ್ಟುಕೊಡಲಾಗುವ ಸರ್ಕಾರಿ ಭೂಮಿಯನ್ನ ಗೋಮಾಳ ಜಾಗ ಅಂತ ಕರೀತಾರೆ. ಆ ಗೋಮಾಳ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಸರ್ವೆ ನಂಬರ್ 19ರ ಸರ್ಕಾರಿ ಗೋಮಾಳ. ಹಾಗಾದ್ರೆ ಗೋಮಾಳ ಜಾಗವನ್ನ ಶರತ್ ಬಚ್ಚೇಗೌಡರು ಒತ್ತುವರಿ ಮಾಡಿಕೊಂಡಿದ್ದಾರಾ, ಅರ್ಥಾತ್ ಆಕ್ರಮಿಸಿಕೊಂಡಿದ್ದಾರಾ? ಹಾಗಾದ್ರೆ ಜನಾಕ್ರೋಶಗಳು ಶುರುವಾಗಿರೋದು ಯಾಕೆ? ಹೊಸಕೋಟೆಯ ನರೇಂದ್ರ ಎಂಸಿ ಮಾಲೀಕತ್ವದ ಕೇಶವ ಕನ್ಸ್ಟ್ರಕ್ಷನ್ ಗೋಮಾಳ ಕ್ರಷರ್ ಅನುಮತಿ ಪಡೆದಿದ್ದು 6 ಎಕರೆ, ಆದರೆ 20 ಎಕರೆ ಗೋಮಾಳ ಕಬಳಿಕೆ. ನರೇಂದ್ರ ಎಂಸಿ ಮಾಲೀಕತ್ವದ ಕೇಶವ ಕನ್ಸ್ಟ್ರಕ್ಷನ್ ಕ್ರಷರ್ನಿಂದ ಅಕ್ರಮ. ಕೃಷಿ ಹಾಗೂ ಜಾನುವಾರುಗಳಿಗೆ ಮೀಸಲಿರುವ ಭೂಮಿಗೆ ಕ್ರಷರ್ ಕಂಟಕ. ಕ್ರಷರ್ ಧೂಳಿನಿಂದ ನಾಶವಾಗುತ್ತಿರುವ ಸುತ್ತಮುತ್ತಲಿನ ಕೃಷಿ ಬೆಳೆಗಳು, ರೈತರ ಬೆಳೆಗಳ ಮೇಲೆ ಬೀಳುತ್ತಿರುವ ಅಪಾಯಕಾರಿ ಕಲ್ಲಿನ ಧೂಳು. ಗಣಿ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಸಿಗದ ಯಾವುದೇ ಸ್ಪಂದನೆ. ಸ್ಥಳೀಯರೊಂದಿಗೆ ಅಧಿಕಾರಿಗಳ ಉಡಾಫೆ, ನಿರ್ಲಕ್ಷ್ಯ ಉತ್ತರ. ಬಾವಿಯಲ್ಲಿ ನೀರು ಸೇದೋ ತಾಕತ್ತಿದ್ರೆ ಮಾತ್ರ ಬಾವಿಗೆ ರಾಟೆ ಹಾಕಬೇಕು. ನಿಮಗೆ ಕ್ರಷರ್ ಮಾಡುವ ಸಾಮರ್ಥ್ಯಗಳು, ಅರ್ಹತೆಗಳು ಇದ್ರೆ ಅದಕ್ಕೆ ಇರ್ತಕ್ಕಂತಹ ನಿಯಮಗಳನ್ನು ಪಾಲನೆ ಮಾಡಬೇಕು. ಕ್ರಷರ್ ಸೃಷ್ಟಿಸುವ ಕಲ್ಲಿನ ಧೂಳುಗಳ ಕಣಗಳು ಪಕ್ಕದಲ್ಲೇ ಬೆಳೆದಿರ್ತಕ್ಕಂತಹ ಬೆಳೆಗಳ ಮೇಲ್ ಬಿದ್ದರೆ ಆ ಬೆಳೆಗಳು ಸರ್ವನಾಶ ಆಗ್ತವೆ. ರೈತರ ಉದರವನ್ನ ಬಗೆಯುವಂತಹ ಯಾವುದೇ ಕೆಲಸ ಈ ರಾಜ್ಯದಲ್ಲಿ ನಡೆದರೂ ಕೂಡ ಫ್ರೀಡಂ ಟಿವಿ ಸಹಿಸೋದಿಲ್ಲ. ರೈತರು ತಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಕ್ರಷರಿನ ತೆವಲಿಗೆ ನಾವು ಬೆಳೆದಂತಹ ಬೆಳೆಗಳನ್ನು ನಾಶ ಮಾಡಬೇಕಾ? ಶರತ್ ಬಚ್ಚೇಗೌಡ್ರೆ, ನಿಮಗೆ ನಿಯಮಗಳು ಅನ್ವಯಿಸುವುದಿಲ್ವೇನು? ನಿಯಮಗಳನ್ನ ಪಾಲನೆ ಮಾಡೋದಿಲ್ವೇನು? ನೀವು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಕ್ರಷರ್ ಮಾಡ್ತೀರಿ ಅನ್ನುವುದಾದ್ರೆ ರೈತರು ಬಾಗಿಲಲ್ಲಿ ನಿಂತುಕೊಂಡು ಎದೆ ಒಡಕತ್ತಿದ್ದಾರೆ. ಇದನ್ನ ನಿಲ್ಲಿಸ್ಬಿಡಿ, ನಮ್ಮ ಬೆಳೆಗಳ ನಾಶ ಆಗ್ತಾ ಇದೆ. ಶರತ್ ಬಚ್ಚೇಗೌಡರ ಕಿವಿಗಳಿಗೆ ಅದು ಕೇಳಿಸ್ತಾ ಇಲ್ಲ ಯಾಕೆ? ಕಿವಿಗಳಿಗೆ ಕೇಳಿಸ್ತಾ ಇಲ್ಲ ಯಾಕೆ? ರೈತರ ಆಕ್ರೋಶಗಳು ವಿಸ್ಫೋಟಗೊಂಡಿದೆ. ಮುಚ್ಚಲೇಬೇಕು. ರೈತರ ವಿರೋಧಿ ಜಲ್ಲಿ ಕ್ರಷರ್ಗೆ ಹೇಳಿ ಧಿಕ್ಕಾರ. ಅಧಿಕಾರಿಗಳಿಗೆ ರಾಜಕೀಯ ಒತ್ತಡಕ್ಕೆ ಮಣಿದು ಅಕ್ರಮ ಕ್ರಷರ್ಗೆ ಅನುಮತಿ ಶಂಕೆ. ಸ್ಥಳೀಯ ಆಡಳಿತ ಮತ್ತು ಇಲಾಖೆಯ ಜಾಣ ಮೌನದ ವಿರುದ್ಧ ಆಕ್ರೋಶಗಳು. ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ತನಿಖೆಗೆ ಆಗ್ರಹ. ನಿಯಮ ಮೀರಿರುವ ಕೇಶವ ಕನ್ಸ್ಟ್ರಕ್ಷನ್ ಕ್ರಷರ್ ಲೈಸೆನ್ಸ್ ರದ್ದತಿಗೆ ಆಗ್ರಹ. ಶರತ್ ಬಚ್ಚೇಗೌಡ ಆದ್ರೇನು, ಅವರ ಮಾವ ಆದ್ರೇನು? ನಿಯಮಗಳು ಈ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪಾಲನೆಯಾಗಬೇಕು. ನಾನು MLA, ನನಗೆ ಅವರ ಬೆಂಬಲ ಇದ್ದಾರೆ, ನನಗೆ ಅವರ ಪ್ರಭಾವಗಳಿದ್ದಾವೆ, ನಾನೊಬ್ಬ ಇನ್ಫ್ಲೂಯೆನ್ಸ್ ಇರ್ತಕ್ಕಂತಹ ರಾಜಕಾರಣಿ ಅಂದು ಮಾತ್ರಕ್ಕೆ ನಿಯಮಗಳೆಲ್ಲವೂ ನಿಮ್ಮ ಪಾದದಡಿ ಅಲ್ಲ. ಈ ರಾಜ್ಯದಲ್ಲಿ ಕಾರ್ಯಾಚರಿಸುವ ಪ್ರತಿಯೊಂದು ಸಂಸ್ಥೆಗೂ ಕೂಡ ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕೊಡುವಂತಹ ಅನುಮತಿಗಳು ಪ್ರತಿಯೊಂದು ಕಂಪನಿಗಳಿಗೂ, ಪ್ರತಿಯೊಂದು ವ್ಯಕ್ತಿತ್ವಕ್ಕೂ, ಪ್ರತಿಯೊಂದು ರಾಜಕಾರಣಿಗೂ, ಪ್ರತಿಯೊಬ್ಬ VVIP ಎಲ್ರಿಗೂ ಕೂಡ ಅನ್ವಯಿಸುತ್ತೆ. ನಾನು ಶಾಸಕ ಮತ್ತು ಈ ರಾಜ್ಯದ ಸರ್ಕಾರ ನನ್ನ ಬೆಂಬಲಕ್ಕೆ ನಿಂತಿದೆ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ನಿಯಮಗಳನ್ನು ಸಡಿಲಿಕೆ ಮಾಡೋದಕ್ಕೆ ಬರೋದಿಲ್ಲ. ಅವ್ರ ಕಷ್ಟ ನೋಡ್ಬಿಟ್ರೆ ಒಳ್ಳೊಳ್ಳೆ ಬೆಳೆ ಬೆಳೀತಾ ಇದಾರೆ. ಆ ಧೂಳು ಬಂದು ಇದ್ರ ಮೇಲೆ ಕುತ್ಕೊಂಡ್ರೆ ಒಳ್ಳೆ ಕಾಂಕ್ರೀಟ್ ತರ ಕಾಡ್ ತರ ಆಗ್ತಾ ಇದೆ. ಇಲ್ಲಿ ಅವರು ಬೆಳೆ ಅಂತ ಅವ್ರು ಕೇಳ್ತಾರದೇನೋ, ನಮ್ಗೆ ತೊಂದರೆ ಆಗ್ತದೆ ಸರ್ ಅಂತ. ಇಲ್ಲಿ
ಬೆಂಬಲ ಬೆಲೆ ಕೊಡಲ್ಲ. ರೈತರು ಕಷ್ಟ ಬಿದ್ದು ಬೆಳೆ ತೆಗೆದ್ರೆ ಈ ತರ ಕ್ರೆಷರ್ಗಳು ಕೊಟ್ಟು ಮಾಫಿಯಾಗಳಿಗೆ ಯಾವೊಬ್ಬ ರಾಜಕೀಯ ವ್ಯಕ್ತಿಗೆ ಭಯ ಬಿದ್ದು ಈ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಹಿಂದೇಟ್ ಆಗ್ತಾ ಇದಾರೆ. ಇಷ್ಟು ನೂರಾರು ಜನಕ್ಕೆ ರೈತರಿಗೆ ಗೊತ್ತಾಗ್ತಾರೆ. ಒಂದು ಮನೆ ಎರಡು ಮನೆಗಲ್ಲ ಇದು ಇನ್ನ ಸಂಪಾದನೆ ಮಾಡ್ತಾ ಇರೋದು ಒಂದು ಮನೆ ಎರಡು ಮನೆ. ರೈತರಿಗೆ ಕಷ್ಟ ಆಗ್ತಾ ಇರೋದು. ಜನಪ್ರತಿನಿಧಿ ಜಿಲ್ಲಾಧಿಕಾರಿಗಳಿಗೆ ಒಂದು ಅಪ್ಲಿಕೇಶನ್ ತಗೊಂಡು ಪರ್ಮಿಷನ್ ಕೊಡಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿ ಹಿಂದೇಟ್ ಆಗ್ತಾರೆ ಅಂದ್ರೆ ನಮ್ಮ ರೈತರ ಭಾವನೆ ಕೇಳೋರು ಯಾರು? ಓಟ್ ಹಾಕಲ್ವಾ ರೈತರು? ಮತ್ತೆ ಯಾರು ಒಂದು 5-6 ಜನದ್ದು ಜಮೀನು ಹೋಗ್ತಾ ಇದೆ, ಅಲ್ಲಿ 100 ಎಕರೆ ಜಮೀನು ಹೋಗ್ತಾ ಇರೋದು, ಪ್ರಾಬ್ಲಮ್ ಆಗ್ತಾ ಇರೋದು. ಅವ್ರ ಕಷ್ಟ ನೋಡ್ಬಿಟ್ರೆ ಒಳ್ಳೊಳ್ಳೆ ಬೆಳೆ ಬೆಳೀತಾ ಇದಾರೆ. ಆ ಧೂಳು ಬಂದು ಇದ್ರ ಮೇಲೆ ಕುತ್ಕೊಂಡ್ರೆ ಒಳ್ಳೆ ಕಾಂಕ್ರೀಟ್ ತರ ಕಾಡ್ ತರ ಆಗ್ತಾ ಇದೆ ಇಲ್ಲಿ. ಅವರು ಕೇಶವ ಕನ್ಸ್ಟ್ರಕ್ಷನ್ನು ಯಾರ ಮಾಲಕತ್ವದಲ್ಲಿದೆಯೋ ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಉತ್ತರವನ್ನು ಕೊಡಬೇಕು. 6 ಎಕರೆ ಜಮೀನಿನಲ್ಲಿ ನೀವು ಕ್ರಷರ್ ಮಾಡಬೇಕಾಗಿರೋ ಅನುಮತಿ ಇದ್ದಾಗ 20 ಎಕರೆಯನ್ನು ನೀವು ಬಳಸ್ತಿದ್ದೀರಿ ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಗಳನ್ನು ತೋರಿಸ್ಬೇಕು. ಒಂದು ಆರೋಪ ಇದೆ, ಸರ್ಕಾರಿ ಗೋಮಾಳ ಜಾಗವನ್ನು ಕಬಳಿಸಿಕೊಂಡು ಅಲ್ಲಿ ಕ್ರಷರ್ ಮಾಡಲಾಗಿದೆ ಅನ್ನೋ ಆರೋಪ ಇದೆ. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶರತ್ ಬಚ್ಚೇಗೌಡ ಎನ್ನುವಂತಹ ಈ ರಾಜ್ಯದ ಜನಪ್ರತಿನಿಧಿ ಉತ್ತರ ಕೊಡಲೇಬೇಕು. ಹಾಗಾದರೆ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ನಿಮ್ಮ ಕ್ರಷರ್ನ ಕಲ್ಲಿನ ಧೂಳುಗಳು ಬೀಳೋದ್ರಿಂದ ಆ ಬೆಳೆಗಳು ನಾಶ ಆಗುತ್ತೆ ಅನ್ನೋದಾದರೆ ನಿಮ್ಮ ಕ್ರಷರ್ ಯಾವ ಪುರುಷಾರ್ಥಕ್ಕೆ? ಈ ರಾಜ್ಯದ ನಿಯಮಗಳನ್ನು ಮೀರಿ ನೀವು ಕ್ರಷರನ್ನು ಮಾಡ್ತೀರಿ ಅನ್ನೋದಾದರೆ ಅದು ಸರಿಯಾದ ದಾರಿ ಅಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕೋಲಾರದಿಂದ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಎಲ್ಲೋ ಒಂದು ಕಡೆ 2-3 ತರಹದ ಆರೋಪಗಳು ಕೇಳಿಬರ್ತಾ ಇದೆ. ಸರ್ಕಾರಿ ಗೋಮಾಳ ಜಾಗವನ್ನು ವಶಪಡಿಸಿಕೊಳ್ಳಲಾಗಿದೆ, ಇನ್ನೊಂದು ರೈತರು ಬೆಳೆದಿರತಕ್ಕಂತಹ ಬೆಳೆಗಳಿಗೆ ಆ ಕ್ರಷರ್ನಿಂದಾಗಿ ಅಪಾಯ ಇದೆ. ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ವೆಂಕಟೇಶ್. ಇಲ್ಲೇನಂತಂದ್ರೆ ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿ ಸೀತಿ ಗ್ರಾಮದ ಸರ್ವೆ ನಂಬರ್ 19ರಲ್ಲಿ ಸುಮಾರು 6 ಎಕರೆ ಜಾಗದಲ್ಲಿ ಇವರು ಕ್ರಷರ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಕೇಶವ ಕನ್ಸ್ಟ್ರಕ್ಷನ್ಸ್ ಹೆಸರಲ್ಲಿ ಹೊಸಕೋಟೆ ಮೂಲದ ನರೇಂದ್ರ ಅಂತಕ್ಕಂಥವ್ರು ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಹೊಸಕೋಟೆ ಕ್ಷೇತ್ರದ ಶಾಸಕ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡರ ಪತ್ನಿ ಆದಂತಹ ಪ್ರತಿಭಾ ಶರತ್ ಅವರು ಕೂಡ ಇದರಲ್ಲಿ ಒಂದು ಮಾಲೀಕತ್ವ ಇದೆ, ಅವ್ರದ್ದು ಮಾಲೀಕತ್ವ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ಒಂದು ಕ್ರಷರ್ ಇಂದ ಸುಮಾರು ಏನಂತಂದ್ರೆ 20 ಎಕರೆ ಜಮೀನು ಗೋಮಾಳ ಜಮೀನನ್ನ ಅವ್ರು ಒತ್ತುವರಿ ಮಾಡ್ಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿ ಸುತ್ತಮುತ್ತಲ ಗ್ರಾಮಕ್ಕೆ ತೊಂದರೆ ಕೊಡ್ತಾ ಇದಾರೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಒಂದ್ 4ರಿಂದ 5 ಗ್ರಾಮಸ್ಥರು ಸ್ಥಳದಲ್ಲಿ ಅಂದ್ರೆ ಕ್ರಷರ್ ಮುಂದೆ ಕುಳಿತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು, ಅನಿರ್ದಿಷ್ಟಾವಧಿ ಧರಣಿ ಮಾಡ್ತಾ ಇರ್ತಕ್ಕಂಥದ್ದು. ಸೀತಿ ಅಂದ್ರೆ ಅಲ್ಲಿರ್ತಕ್ಕಂಥ ಪಕ್ಕದ ಗ್ರಾಮಗಳಾದಂತಹ ಸೀತಿ ಮತ್ತೆ ತಿಪ್ಪೇನಹಳ್ಳಿ, ಮಾರ್ಜನಹಳ್ಳಿ ಹಾಗೂ ಮಠಪುರ ಅಂತಕ್ಕಂಥ ಗ್ರಾಮಸ್ಥರು, 100 ಗ್ರಾಮಸ್ಥರು ಸ್ಥಳದಲ್ಲೇ ಅಡಿಗೆ ಮಾಡ್ಕೊಂಡು ತಿಂದು ಇಲ್ಲಿ ಇರ್ತಕ್ಕಂಥ ಕ್ರಷರ್ ಅನ್ನ ಬಂದ್ ಮಾಡ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಒತ್ತಡಕ್ಕೆ ಮಾಡಿದಂತಹ ಅಧಿಕಾರಿಗಳು ಈ ಒಂದು ಕ್ರಷರ್ಗೆ ಕಾನೂನು ಬಾಹಿರವಾಗಿ ಅವ್ರಿಗೆ ಇಟ್ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಸಾಮಾನ್ಯವಾಗಿ ವೆಂಕಟೇಶ್, ಈ ತರಹದ ಆರೋಪ ಕೇಳಿ ಬಂದಾಗ ಇವರ ಸಮರ್ಥನೀಯ ವಾದಗಳು ಹೆಂಗಿರ್ತವೆ ಅಂತ ಕೇಳಿದ್ರೆ ಇದೊಂದು ರಾಜಕೀಯ ಪ್ರೇರಿತ ಅಂತ ಹೇಳಿ ಸಮರ್ಥನೆ ಮಾಡ್ಕೋತಾರೆ. ಆದರೆ ಎಲ್ಲ ಒಂದು ಕಡೆ ಗಣಿ ಇಲಾಖೆ ಮಧ್ಯಪ್ರವೇಶ ಮಾಡೋದ್ರಲ್ಲಿ ಎಡವುತ್ತಾ ಇದೆಯೋ ಅಥವಾ ಜಿಲ್ಲಾಡಳಿತವೂ ಕೂಡ ಸಾಂದರ್ಭಿಕವಾದಂತಹ ಮಧ್ಯಪ್ರವೇಶ ಮಾಡಬೇಕಲ್ಲ ಈ ತರಹದ ಪ್ರಕರಣಗಳಲ್ಲಿ ವೆಂಕಟೇಶ್? ಏನಂತಂದ್ರೆ ಕಳೆದ 15 ದಿನಗಳಿಂದ ಈ ಒಂದು ಹೋರಾಟವನ್ನ ಸ್ಥಳೀಯ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಏನಿದೆ ಇವರು ಎಲ್ಲೋ ಒಂದ್ ಕಡೆ ರಾಜಕೀಯಕ್ಕೆ ಮಣಿದು ಕ್ರಷರ್ ಮಾಲೀಕರ ಪರವಾಗಿದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಆದ್ರೆ ಜಿಲ್ಲಾಧಿಕಾರಿ, ನೂತನವಾಗಿ ಬಂದಂತಹ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು, ಸ್ಥಳಕ್ಕೆ ಬಂದು ಸ್ಥಳೀಯ ಜನರ ಒಂದು ಕಷ್ಟವನ್ನ ಕೇಳ್ಬೇಕು ಅಂತ ಹೇಳಿ ಈಗಾಗಲೇ ಜನರು ಹೋರಾಟಕ್ಕೆ ಕುಳಿತಿರ್ತಕ್ಕಂಥದ್ದು. ನಿನ್ನೆ ಶುರುವಾದಂತಹ ಹೋರಾಟ ಇವತ್ತು ಕೂಡ ಮುಂದುವರೆದಿದೆ. ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸಿಗೆ. ಒಟ್ಟಾರೆ ಜನಾಕ್ರೋಶಗಳು, ರೈತರ ಆಕ್ರೋಶಗಳು, ಸಾಂದರ್ಭಿಕವಾದಂತಹ ಮಧ್ಯಪ್ರವೇಶ ಜಿಲ್ಲಾಡಳಿತ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಾವು ಶರತ್ ಬಚ್ಚೇಗೌಡರಿಗೂ ಕೂಡ ಫೋನ್ ಸಂಪರ್ಕ ಪ್ರಯತ್ನಗಳಾಗ್ತಾ ಇದೆ. ಆದರೆ ಇದಕ್ಕೆ ಉತ್ತರಿಸೋದಕ್ಕೆ ಶರತ್ ಬಚ್ಚೇಗೌಡರಿಗೆ ಕಷ್ಟ ಆಗ್ತಾ ಇದೆಯೋ ಗೊತ್ತಿಲ್ಲ. ಬಟ್ ಅವರಿಂದ ಒಂದು ಕ್ಲಾರಿಟಿ ಪಡ್ಕೋಬೇಕು ಅಂತ ಹೇಳಿ ಫ್ರೀಡಮ್ ಟಿವಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಶರತ್ ಬಚ್ಚೇಗೌಡ್ರೆ, ಜೊತೆಗೆ ಈ ಕ್ರಷರ್ನ ಮಾಲಕತ್ವದಲ್ಲಿ ಯಾರ್ಯಾರು ಭಾಗಿಯಾಗಿದ್ದೀರೋ ನೀವೆಲ್ಲರೂ ಕೂಡ ಈ ಸುದ್ದಿಯನ್ನು ಗಮನಿಸಬೇಕು. ನಿಮ್ಮಿಂದಾಗಿ ರೈತರಿಗೆ ಉಪದ್ರವ ಆಗ್ತಾ ಇದೆ ಅನ್ನೋದು ಗೊತ್ತಾದ ನಂತರವೂ ಕೂಡ ಒಬ್ಬ ಸಾಮಾನ್ಯವಾಗಿ ನೋಡಿ, ಜನಪ್ರತಿನಿಧಿಗಳಿಗೆ ಮೂಲಭೂತವಾಗಿ ಮನುಷ್ಯತ್ವ ಇರಬೇಕು,
ಜೊತೆಗೆ ಸಾಮಾಜಿಕ ಕಳಕಳಿ ಇರಬೇಕು, ಜೊತೆಗೆ ರೈತರ ಪರ ಒಂದೊಂದು ಸ್ವಲ್ಪ ಹ್ಯುಮ್ಯಾನಿಟಿ ಇರಬೇಕು. ಆದರೆ ನಿಮ್ಮ ಕ್ರಷರ್ನಿಂದಾಗಿ ಅಕ್ಕಪಕ್ಕದಲ್ಲಿ ಬೆಳೀತಿರ್ತಕ್ಕಂತಹ ರೈತರ ಬೆಳೆಗಳ ನಾಶ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ಈ ರಾಜ್ಯಕ್ಕೂ ಕೊಡ್ತಾ ಇರ್ತಕ್ಕಂತಹ ಸಂದೇಶ ಏನು? ನನ್ನಲ್ಲಿ ಧಾರ್ಷ್ಟ್ಯತನ ಹೆಚ್ಚಾಗಿದೆ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದೀರೋ, ನಾನೊಬ್ಬ ಪ್ರಭಾವಿ, ನನ್ನನ್ನು ಮುಟ್ಟಕ್ಕೆ ಆಗೋದಿಲ್ಲ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದೀರೋ, ಅಥವಾ ಜನಪ್ರತಿನಿಧಿಗಳಾದವರು ಏನು ಬೇಕಾದರೂ ಈ ರಾಜ್ಯದಲ್ಲಿ ಮಾಡಬಹುದು, ನಮ್ಮನ್ನು ಯಾರೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮೆಸೇಜನ್ನು ಕಳಿಸ್ತಾ ಇದ್ದೀರೋ? ಅರ್ಥ ಮಾಡಿಸ್ಬೇಕಲ್ಲ. ಆ ರೈತರು ಕಷ್ಟಪಟ್ಟು ಬೆಳೆಯುವಂತಹ ಬೆಳೆಗಳಿಗೆ ಅದರ ಹಿಂದೆ ನೂರಾರು ಕನಸುಗಳಿರ್ತಾವೆ ಅವ್ರದ್ದು. ರೈತ ಈ ದೇಶದ ಬೆನ್ನೆಲುಬು ಅಂತ ಕರಿತೀರಿ. ನಿಮ್ಮ ಪ್ರತಿಯೊಂದು ಪೊಲಿಟಿಕಲ್ ವೇದಿಕೆಯಲ್ಲೂ ಕೂಡ ನಿಮ್ಮ ಭಾಷಣದ ಅರ್ಧ ಭಾಗ ರೈತರ ಬಗ್ಗೆನೇ ಮಾತನಾಡ್ತೀರಿ. ಆದರೆ ನೀವು ರೈತರ ಬಗ್ಗೆ ತೋರಿಸ್ತಾ ಇರುವಂತಹ ಕನಿಷ್ಠ ಕಾಳಜಿನೂ ಕಾಣಿಸ್ತಿಲ್ವಲ್ಲ. ಬಚ್ಚೇಗೌಡರು ಉತ್ತರ ಕೊಡಲೇಬೇಕು.